ನಮಸ್ಕಾರ ಸ್ನೇಹಿತರೆ, ಇದು SLV ಫ್ಯಾಬ್ರಿಕೇಷನ್ನಿಂದ ಮಾತಾಡ್ತಾ ಇರೋದು. ನೋಡಿ, ನಮಗೊಂದು ಈಗ ಟ್ಯಾಂಕ್ ಸ್ಟ್ಯಾಂಡ್ ವರ್ಕ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 40 ಅಡಿ ಹೈಟ್ ಇದೆ. ಒಂದು 10,000 ಲೀಟರ್ ಕೆಪಾಸಿಟಿ ಮಾಡಿಕೊಡಿ ಅಂದರು. ಅದಕ್ಕೆ ಪ್ಲಾಟ್ಫಾರ್ಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. 200 BM ಚಕ್ಕರ್ ಪ್ಲೇಟ್ ಒಂದು ರೆಡಿ ಮಾಡಬೇಕು. ಈಗ ರೈಡಿಂಗ್ಸು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಯಾಕೆಂದರೆ ಮೇಲೆತ್ತಿ ಮಾಡೋದು ಬದಲು ಎಲ್ಲ ಕೆಳಗಡೆ ರೆಡಿ ಮಾಡ್ಕೊಂಡು ಚೆಕ್ ಮಾಡ್ಬೋದು ಅನ್ನೋದಕ್ಕೆ. ನೋಡಿರಿ, ಈಗೆಲ್ಲ ಫ್ರೇಮ್ ಎಲ್ಲ ರೆಡಿ ಇದೆ. ನಾವು ಇವಾಗ ಕಾಲಮ್ ಬಂದ್ಬಿಟ್ಟು 8 ಇಂಚು ಸ್ಕ್ವಯರ್ ಟ್ಯೂಬ್ ಹಾಕಿದ್ದೀವಿ. ಮತ್ತು ಟೈ ಬೀಮ್ ಎಲ್ಲ 4 ಇಂಚು ಹೆವಿ ಥಿಕ್ನೆಸ್ ಹಾಕಿರೋದು. ನೋಡಿ, ಈಗ ಎರೆಕ್ಷನ್ ಬರ್ತದೆ, ಅದಕ್ಕೆ ಪ್ಲೇಟ್ ಎಲ್ಲ ರೆಡಿ ಇದೆ. ಈಗ ರೆಡಿ ಮಾಡ್ಕೋಬೇಕು ಅಂತ ಪ್ಲೇಟಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಈಗ ಕ್ರೇನ್ ಒಂದು 100 ಅಡಿ ಹೈಟ್ದು ಬೂಮ್ದು ಕ್ರೇನ್ ಕರ್ಸಿದ್ದೀವಿ, 30 ಟನ್ ಕೆಪಾಸಿಟಿ. ನೋಡಿ, ಈಗ ಅದನ್ನು ಈಗ ಬರೀ ಸ್ಟ್ಯಾಂಡು ವೆಯ್ಟ್ ಬಂದ್ಬಿಟ್ಟು ಸುಮಾರು ಒಂದು 6,000 kg ಬರ್ತದೆ. ಈಗ ಅದನ್ನು ತೊಗೊಂಡೋಗಿ ಕ್ಲೀನಾಗಿ ನಾವು ಏನು ಪ್ಲೇಟು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದ್ರ ಮೇಲೆ ಕೂರ್ಸ್ದಾಗ ನಾವು ವೆಲ್ಡಿಂಗ್ ಎಲ್ಲ ಮಾಡ್ಕೊಳಕ್ಕೆ ಸರಿ ಹೋಗ್ತದೆ. ಯಾಕೆಂದರೆ ಅಲ್ಲೇ ರೆಡಿ ಮಾಡೋ ಕಷ್ಟ ಅಂತಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ. ಈಗ ಪ್ಲ್ಯಾಟ್ಫಾರ್ಮ್ ಒಂದು ಎರೆಕ್ಷನ್ ಮಾಡಬೇಕು. ನೋಡಿ, ಪ್ಲ್ಯಾಟ್ಫಾರ್ಮ್ ರೆಡಿ ಆಗ್ತದೆ. ಚಕ್ಕರ್ ಪ್ಲೇಟೆಲ್ಲ ಇಟ್ಕೊಂಡು ರೈಲಿಂಗ್ಸ್ ಎಲ್ಲ ಅಲ್ಲೇ ರೆಡಿ ಮಾಡಿ ಇಟ್ಕೊಂಡು ರೆಡಿ ಇದೆ. ಈಗ ನಮಗೆ ಯಾವ ಪೊಸಿಷನ್ ಬೇಕು, ಯಾವ ಥರ ಪೊಸಿಷನ್ ಬೇಕು ಆ ಥರ ಇಟ್ಕೊತಾ ಇದ್ದೀವಿ. ಇದ್ರ ಅಗಲ ಬಂದ್ಬಿಟ್ಟು ನಿಮಗೆ ಒಂದು ಅಪ್ರಾಕ್ಸ್ ನಿಮ್ಗೊಂದು 10 ಅಡಿಗೆ 10 ಅಡಿ ಬರುತ್ತೆ, ಹೆಚ್ಚು ಕಮ್ಮಿ. ನೋಡಿ, ನಮ್ಗೆ ಯಾವ ಕಡೆ ಲ್ಯಾಡ್ರ್ ಬೇಕೋ ಆ ಕಡೆ ತಿರುಗಿಸ್ಕೊಂಡು ನಾವು ಇಟ್ಕೊತಾ ಇದ್ದೀವಿ. ಸುಮಾರು ಇದ್ರ ಮೇಲೆ ಒಂದು 10,000 ಲೀಟ್ರ್ ಟ್ಯಾಂಕದು ಕೆಪಾಸಿಟಿ ಎಷ್ಟಿದೆ. ಯಾಕೆಂದರೆ ಹೈಟು 40-42 ಅಡಿ ಹೈಟ್ ಇದೆಯಲ್ಲ, ಸೊ ಇದೆ. ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.